ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಬ್ಸೆಂಟ್ ಆದ ರಶ್ಮಿಕಾ ಮೇಲೆ ಶಾಸಕ ಗಣಿಗ ರವಿ ಕೆಂಡ ಕಾರಿದ್ ನಿಮಗೆ ಗೊತ್ತೇ ಇದೆ. ಈಗ ಅದೇ ಮ್ಯಾಟ್ರು ಸಮುದಾಯದ ಸಂಘರ್ಷದ ಸ್ವರೂಪ ಪಡೆದಿದೆ. ರಶ್ಮಿಕಾ ಮಂದಣ್ಣ ಕೊಡವಳು ಅನ್ನೋ ಕಾರಣಕ್ಕೇನೆ ಆಕೆಯನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡವ ಬೆಡಗಿ ರಶ್ಮಿಕಾ ಮಂದಣ್ಣ ಟಾರ್ಗೆಟ್. ನ್ಯಾಷನಲ್ ಕ್ರಶ್ ಪರ ಆ ಸಂಘಟನೆ ಬ್ಯಾಟ್. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನ ಆರಿಸಿಕೊಂಡವರು. ಇಲ್ಲಿ ಪದೇ ಪದೇ ಕಾಂಗ್ರೆಸ್ ಶಾಸಕರ ವಾಗ್ದಾಳಿಗೆ ಪಾತ್ರರಾಗಿದ್ದು ಸಿನಿಮಾ ನಟಿ ರಶ್ಮಿಕಾ ಮಂದಣ್ಣ. ಕನ್ನಡ ನಾಡು ನುಡಿಗಾಗಿ ಹೋರಾಟದಲ್ಲಿ ಕೊಡಗು ಮೂಲದ ಈ ನಟಿ ಭಾಗಿಯಾಗ್ತಿಲ್ಲ ಅನ್ನೋದೇ ಈ ಕಿರಿಕ್ಗೆ ಮೂಲ ಕಾರಣ. 16 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ ಕಲಿಸಬೇಕಾ ಬೇಡವಾ? ಅಷ್ಟಕ್ಕೂ ಇದೆಲ್ಲ ಟ್ರಿಗರ್ ಆಗಿದ್ದು ಸ್ಯಾಂಡಲ್ವುಡ್ ಮಂದಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರಿದಾಗ ಫಿಲಂ ಫೆಸ್ಟಿವಲ್ಗೆ ಬೆರಳೆಣಿಕೆಯಷ್ಟು ನಟ ನಟಿಯರನ್ನು ಬಿಟ್ರೆ ಯಾರು ಬಾರದ ಬಗ್ಗೆ ಆಕ್ಷೇಪ ಎತ್ತೋ ಬರದಲ್ಲಿ ಡಿಕೆಶಿ ಆಗಾಡಿದ್ದು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋ ಮಾತನ್ನ. ಇದಾದ ಮೇಲೆ ಏಕಾಏಕಿ ನಟಿ ರಶ್ಮಿಕಾ ಮಂದಣ್ಣ ಮೇಲೆ ಕಿಡಿಕಾರಿದ್ದು ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ. ಯಾವುದೋ ಕಾರ್ಯಕ್ರಮಕ್ಕೆ ಶಾಸಕರೊಬ್ಬರು ರಶ್ಮಿಕಾಗೆ ಆಹ್ವಾನ ಕೊಟ್ಟರು ಬಾರದ ಬಗ್ಗೆ ಕಾರಿದ್ದು ಬೆಂಕಿ. ಇಲ್ಲಿ ರವಿ ಗಣಿಗ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದು ಇತ್ತೀಚೆಗಿನ ರಶ್ಮಿಕಾ ಸ್ಟೇಟ್ಮೆಂಟ್. ತನ್ನ ತವರೂರು ಹೈದರಾಬಾದ್ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ದೇ ವಿವಾದಕ್ಕೆ ಮೇನ್ ರೀಸನ್. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದ್ ಅಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು. ಯಾವಾಗ ರವಿ ಗಣಿಗ ರಶ್ಮಿಕಾ ಮಂದಣ್ಣ ಧೋರಣೆ ಬಗ್ಗೆ ಕಿಡಿಕಾರಿದ್ರೋ ಇದೀಗ ಆಕೆ ಪರ ದನಿ ಎತ್ತಿದೆ ಕೊಡವ ಸಂಘಟನೆ. ರಶ್ಮಿಕಾ ಮಂದಣ್ಣ ಕೊಡವ ಸಮುದಾಯಕ್ಕೆ ಸೇರಿದ್ದೆ ಆಕೆಯನ್ನ ಟಾರ್ಗೆಟ್ ಮಾಡೋಕೆ ಮೇನ್ ಕಾರಣ ಅನ್ನೋದಿಲ್ಲಿ ಕೊಡವ ನ್ಯಾಷನಲ್ ಕಮಿಟಿ ಆರೋಪ. ಈ ಸಂಬಂಧ ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವರಿಗೆ ಪತ್ರ ಬರೆದ ಸಂಘಟನೆ ಅಧ್ಯಕ್ಷ ಕೊಡವರಾಗಿರೋದ್ರಿಂದ ರಶ್ಮಿಕಾರನ್ನ ಗುರಿಯಾಗಿಸಲಾಗಿದೆ ಅಂತ ದೂರಿದ್ದಾರೆ. ರಶ್ಮಿಕಾ ವಿರುದ್ಧ ಫೋಬಿಯಾ ಸೃಷ್ಟಿಯಾಗಿದೆ ಎಂದಿರೋ ನಾಚಪ್ಪ ಅನಗತ್ಯವಾಗಿ ಅವರ ಹೆಸರನ್ನ ಎಳೆದು ತರಲಾಗ್ತಿದೆ ಅಂತ ಆಕ್ಷೇಪಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರನ್ನ ಕೆಲವು ರಾಜಕಾರಣಿಗಳು, ಶಾಸಕರು ವಿನಾಕಾರಣ ಬೆದರಿಸುವ, ಬ್ಲಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಬ್ಸೆಂಟ್ ಆದ ರಶ್ಮಿಕಾ ಮೇಲೆ ಶಾಸಕ ಗಣಿಗ ರವಿ ಕೆಂಡ ಕಾರಿದ್ ನಿಮಗೆ ಗೊತ್ತೇ ಇದೆ. ಈಗ ಅದೇ ಮ್ಯಾಟ್ರು ಸಮುದಾಯದ ಸಂಘರ್ಷದ ಸ್ವರೂಪ ಪಡೆದಿದೆ. ರಶ್ಮಿಕಾ ಮಂದಣ್ಣ ಕೊಡವಳು ಅನ್ನೋ ಕಾರಣಕ್ಕೇನೆ ಆಕೆಯನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡವ ಬೆಡಗಿ ರಶ್ಮಿಕಾ ಮಂದಣ್ಣ ಟಾರ್ಗೆಟ್. ನ್ಯಾಷನಲ್ ಕ್ರಶ್ ಪರ ಆ ಸಂಘಟನೆ ಬ್ಯಾಟ್. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನ ಆರಿಸಿಕೊಂಡವರು. ಇಲ್ಲಿ ಪದೇ ಪದೇ ಕಾಂಗ್ರೆಸ್ ಶಾಸಕರ ವಾಗ್ದಾಳಿಗೆ ಪಾತ್ರರಾಗಿದ್ದು ಸಿನಿಮಾ ನಟಿ ರಶ್ಮಿಕಾ ಮಂದಣ್ಣ. ಕನ್ನಡ ನಾಡು ನುಡಿಗಾಗಿ ಹೋರಾಟದಲ್ಲಿ ಕೊಡಗು ಮೂಲದ ಈ ನಟಿ ಭಾಗಿಯಾಗ್ತಿಲ್ಲ ಅನ್ನೋದೇ ಈ ಕಿರಿಕ್ಗೆ ಮೂಲ ಕಾರಣ. 16 ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ ಕಲಿಸಬೇಕಾ ಬೇಡವಾ? ಅಷ್ಟಕ್ಕೂ ಇದೆಲ್ಲ ಟ್ರಿಗರ್ ಆಗಿದ್ದು ಸ್ಯಾಂಡಲ್ವುಡ್ ಮಂದಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರಿದಾಗ ಫಿಲಂ ಫೆಸ್ಟಿವಲ್ಗೆ ಬೆರಳೆಣಿಕೆಯಷ್ಟು ನಟ ನಟಿಯರನ್ನು ಬಿಟ್ರೆ ಯಾರು ಬಾರದ ಬಗ್ಗೆ ಆಕ್ಷೇಪ ಎತ್ತೋ ಬರದಲ್ಲಿ ಡಿಕೆಶಿ ಆಗಾಡಿದ್ದು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋ ಮಾತನ್ನ. ಇದಾದ ಮೇಲೆ ಏಕಾಏಕಿ ನಟಿ ರಶ್ಮಿಕಾ ಮಂದಣ್ಣ ಮೇಲೆ ಕಿಡಿಕಾರಿದ್ದು ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ. ಯಾವುದೋ ಕಾರ್ಯಕ್ರಮಕ್ಕೆ ಶಾಸಕರೊಬ್ಬರು ರಶ್ಮಿಕಾಗೆ ಆಹ್ವಾನ ಕೊಟ್ಟರು ಬಾರದ ಬಗ್ಗೆ ಕಾರಿದ್ದು ಬೆಂಕಿ. ಇಲ್ಲಿ ರವಿ ಗಣಿಗ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದು ಇತ್ತೀಚೆಗಿನ ರಶ್ಮಿಕಾ ಸ್ಟೇಟ್ಮೆಂಟ್. ತನ್ನ ತವರೂರು ಹೈದರಾಬಾದ್ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ದೇ ವಿವಾದಕ್ಕೆ ಮೇನ್ ರೀಸನ್. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದ್ ಅಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು. ಯಾವಾಗ ರವಿ ಗಣಿಗ ರಶ್ಮಿಕಾ ಮಂದಣ್ಣ ಧೋರಣೆ ಬಗ್ಗೆ ಕಿಡಿಕಾರಿದ್ರೋ ಇದೀಗ ಆಕೆ ಪರ ದನಿ ಎತ್ತಿದೆ ಕೊಡವ ಸಂಘಟನೆ. ರಶ್ಮಿಕಾ ಮಂದಣ್ಣ ಕೊಡವ ಸಮುದಾಯಕ್ಕೆ ಸೇರಿದ್ದೆ ಆಕೆಯನ್ನ ಟಾರ್ಗೆಟ್ ಮಾಡೋಕೆ ಮೇನ್ ಕಾರಣ ಅನ್ನೋದಿಲ್ಲಿ ಕೊಡವ ನ್ಯಾಷನಲ್ ಕಮಿಟಿ ಆರೋಪ. ಈ ಸಂಬಂಧ ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವರಿಗೆ ಪತ್ರ ಬರೆದ ಸಂಘಟನೆ ಅಧ್ಯಕ್ಷ ಕೊಡವರಾಗಿರೋದ್ರಿಂದ ರಶ್ಮಿಕಾರನ್ನ ಗುರಿಯಾಗಿಸಲಾಗಿದೆ ಅಂತ ದೂರಿದ್ದಾರೆ.
ರಶ್ಮಿಕಾ ವಿರುದ್ಧ ಫೋಬಿಯಾ ಸೃಷ್ಟಿಯಾಗಿದೆ ಎಂದಿರೋ ನಾಚಪ್ಪ ಅನಗತ್ಯವಾಗಿ ಅವರ ಹೆಸರನ್ನ ಎಳೆದು ತರಲಾಗ್ತಿದೆ ಅಂತ ಆಕ್ಷೇಪಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರನ್ನ ಕೆಲವು ರಾಜಕಾರಣಿಗಳು, ಶಾಸಕರು ವಿನಾಕಾರಣ ಬೆದರಿಸುವ, ಬ್ಲಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಬ್ಸೆಂಟ್ ಆದ ರಶ್ಮಿಕಾ ಮೇಲೆ ಶಾಸಕ ಗಣಿಗಾ ರವಿ ಕೆಂಡ ಕಾರಿದ್ ನಿಮಗೆ ಗೊತ್ತೇ ಇದೆ. ಈಗ ಅದೇ ಮ್ಯಾಟ್ರು ಸಮುದಾಯದ ಸಂಘರ್ಷದ ಸ್ವರೂಪ ಪಡೆದಿದೆ. ರಶ್ಮಿಕಾ ಮಂದಣ್ಣ ಕೊಡವಳು ಅನ್ನೋ ಕಾರಣಕ್ಕೇನೆ ಆಕೆಯನ್ನ ಟಾರ್ಗೆಟ್ ಮಾಡಲಾಗ್ತದೆ ಅನ್ನೋ ಆರೋಪ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡವ ಬೆಡಗಿ ರಶ್ಮಿಕಾ ಮಂದಣ್ಣ ಟಾರ್ಗೆಟ್. ನ್ಯಾಷನಲ್ ಕ್ರಶ್ ಪರ ಆ ಸಂಘಟನೆ ಬ್ಯಾಟ್. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನ ಆರಿಸಿಕೊಂಡವರು. ಇಲ್ಲಿ ಪದೇ ಪದೇ ಕಾಂಗ್ರೆಸ್ ಶಾಸಕರ ವಾಗ್ದಾಳಿಗೆ ಪಾತ್ರರಾಗಿದ್ದು ಸಿನಿಮಾ ನಟಿ ರಶ್ಮಿಕಾ ಮಂದಣ್ಣ. ಕನ್ನಡ ನಾಡು ನುಡಿಗಾಗಿ ಹೋರಾಟದಲ್ಲಿ ಕೊಡಗು ಮೂಲದ ಈ ನಟಿ ಭಾಗಿಯಾಗ್ತಿಲ್ಲ ಅನ್ನೋದೇ ಈ ಕಿರಿಕ್ಗೆ ಮೂಲ ಕಾರಣ. ತಾರ್ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದಿಂದ ಬೆಳೆದು ಮತ್ತೆ ಇವರಿಗೆ ಬುದ್ಧಿ ಕಲಿಸಬೇಕಾ ಬೇಡವಾ? ಅಷ್ಟಕ್ಕೂ ಇದೆಲ್ಲ ಟ್ರಿಗರ್ ಆಗಿದ್ದು ಸ್ಯಾಂಡಲ್ವುಡ್ ಮಂದಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರಿದಾಗ ಫಿಲಂ ಫೆಸ್ಟಿವಲ್ಗೆ ಬೆರಳೆಣಿಕೆಯಷ್ಟು ನಟ ನಟಿಯರನ್ನು ಬಿಟ್ರೆ ಯಾರು ಬಾರದ ಬಗ್ಗೆ ಆಕ್ಷೇಪ ಎತ್ತೋ ಬರದಲ್ಲಿ ಡಿಕೆಶಿ ಆಗಾಡಿದ್ದು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋ ಮಾತನ್ನ. ಇದಾದ ಮೇಲೆ ಏಕಾಏಕಿ ನಟಿ ರಶ್ಮಿಕಾ ಮಂದಣ್ಣ ಮೇಲೆ ಕಿಡಿಕಾರಿದ್ದು ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ. ಯಾವುದೋ ಕಾರ್ಯಕ್ರಮಕ್ಕೆ ಶಾಸಕರೊಬ್ಬರು ರಶ್ಮಿಕಾಗೆ ಆಹ್ವಾನ ಕೊಟ್ಟರು ಬಾರದ ಬಗ್ಗೆ ಕಾರಿದ್ದು ಬೆಂಕಿ. ಇಲ್ಲಿ ರವಿ ಗಣಿಗ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದು ಇತ್ತೀಚೆಗಿನ ರಶ್ಮಿಕಾ ಸ್ಟೇಟ್ಮೆಂಟ್. ತನ್ನ ತವರೂರು ಹೈದರಾಬಾದ್ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ದೇ ವಿವಾದಕ್ಕೆ ಮೇನ್ ರೀಸನ್. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನಾನು ಹೈದರಾಬಾದ್ ಅಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳಿದ್ರು. ಯಾವಾಗ ರವಿ ಗಣಿಗ ರಶ್ಮಿಕಾ ಮಂದಣ್ಣ ಧೋರಣೆ ಬಗ್ಗೆ ಕಿಡಿಕಾರಿದ್ರೋ ಇದೀಗ ಆಕೆ ಪರ ದನಿ ಎತ್ತಿದೆ ಕೊಡವ ಸಂಘಟನೆ. ರಶ್ಮಿಕಾ ಮಂದಣ್ಣ ಕೊಡವ ಸಮುದಾಯಕ್ಕೆ ಸೇರಿದ್ದೆ ಆಕೆಯನ್ನ ಟಾರ್ಗೆಟ್ ಮಾಡೋಕೆ ಮೇನ್ ಕಾರಣ ಅನ್ನೋದಿಲ್ಲಿ ಕೊಡವ ನ್ಯಾಷನಲ್ ಕಮಿಟಿ ಆರೋಪ. ಈ ಸಂಬಂಧ ಕೇಂದ್ರ ಹಾಗೂ ರಾಜ್ಯ ಗೃಹ ಸಚಿವರಿಗೆ ಪತ್ರ ಬರೆದ ಸಂಘಟನೆ ಅಧ್ಯಕ್ಷ ಕೊಡವರಾಗಿರೋದ್ರಿಂದ ರಶ್ಮಿಕಾರನ್ನ ಗುರಿಯಾಗಿಸಲಾಗಿದೆ ಅಂತ ದೂರಿದ್ದಾರೆ. ರಶ್ಮಿಕಾ ವಿರುದ್ಧ ಫೋಬಿಯಾ ಸೃಷ್ಟಿಯಾಗಿದೆ ಎಂದಿರೋ ನಾಚಪ್ಪ ಅನಗತ್ಯವಾಗಿ ಅವರ ಹೆಸರನ್ನ ಎಳೆದು ತರಲಾಗ್ತಿದೆ ಅಂತ ಆಕ್ಷೇಪಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರನ್ನ ಕೆಲವು ರಾಜಕಾರಣಿಗಳು, ಶಾಸಕರು ವಿನಾಕಾರಣ ಬೆದರಿಸುವ, ಬ್ಲಾಕ್ ಮೇಲ್ ಮಾಡುವ, ಹಿಂಸಿಸುವ ದಂಧೆಗಿಳಿದಿದ್ದಾರೆ. ಇವತ್ತು